ಅಲ್ಲ ಗುರು, ಒಬ್ಬ ಸ್ಟಾರ್ ಆ್ಯಕ್ಟರ್ನ ಹಳೆಯ ಸಿನಿಮಾಗಳ ಎಲಿಮೆಂಟ್ಸ್ ಆಗಿ ರೆಫರೆನ್ಸ್ನ ಯೂಸ್ ಮಾಡಿಕೊಂಡು ಈ ಪಾರ್ಟಿ ಸೀನ್ಸ್ಗಳನ್ನು ಎಲಿವೇಟ್ ಮಾಡ್ಬೋದಂತ ಗೊತ್ತಿರಲಿಲ್ಲ ಗುರು. ಗುಡ್ ಬ್ಯಾಡ್ ಅಗ್ಲಿ ಇದು ಅಜಿತ್ ಕುಮಾರ್ ಹಾಗೆ ತ್ರಿಷಾ ಆ್ಯಂಡ್ ಅರ್ಜುನ್ ದಾಸ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಎಕೆ ಅಲಿಯಾಸ್ ರೆಡ್ ಡ್ರ್ಯಾಗನ್ ಇವನೊಬ್ಬ ಎಕ್ಸ್ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಈಗ ಇವನು 18 ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದು ತನ್ನ ಮಗ ಹಾಗೆ ಕುಟುಂಬವನ್ನು ಸೇರೋ ಟೈಮ್ನಲ್ಲಿ ಅವನ ಮಗನ ಮೇಲೆ ಇಲ್ಲದೆ ಇರೋ ಕೇಸ್ನ ಹಾಕಿ ಜೈಲ್ಗೆ ಕಳಿಸ್ತಾರೆ. ಆ್ಯಂಡ್ ಯಾರಿದನ್ನ ಮಾಡಿದ್ದು, ಯಾಕೆ ಮಾಡಿದ್ದು, ಆ್ಯಂಡ್ ಈಗ ಏಕೆ ತನ್ನ ಮಗನನ್ನು ಹೇಗೆ ಕಾಪಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ, ಸಿನಿಮಾದಲ್ಲಿ ಫ್ಯಾನ್ಸ್ಗಳಿಗಂತಲೇ ಬರೆದುಕೊಂಡಿರೋ ಸೀನ್ಸ್ ಹಾಗೆ ಡೈಲಾಗ್ಸ್ ಚಿಂದಿ ಅಂತೀನಿ, ಲಿಟ್ರಲಿ ಸಖತ್ತಾಗಿತ್ತು ಅಂತೀನಿ. ಆ್ಯಂಡ್ ಸಿನಿಮಾದಲ್ಲಿ ಅವರ ಹಳೆಯ ಸಿನಿಮಾಗಳ ರೆಫರೆನ್ಸ್ನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದು ಇಲ್ಲಿ ವರ್ಕ್ ಆಯಿತು ಕೂಡ. ಆ್ಯಂಡ್ ಇನ್ನೊಂದು ಮೇಯ್ನ್ ಆಗಿ ಹೇಳಲೇಬೇಕು, ಇದರಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಇದೆ ಗುರು. ಇದಂತೂ ಮಾತ್ರ ಮೈಂಡ್ ಬ್ಲೋಯಿಂಗ್ ಅಂತೀನಿ, ಲಿಟ್ರಲಿ ಶಾಕ್ ಆಗೋಯ್ತು ಗುರು. ಅದನ್ನು ಯಾವ ರೀತಿ ಕನೆಕ್ಷನ್ ಮಾಡಿ ಬಿಟ್ಟಿದ್ದಾರೆ ಅಂದರೆ, ಸಿನಿಮಾದ ಕಥೆಯನ್ನು ಎಲ್ಲಿಂದ ಎಲ್ಲಿಗೋ ತಗೊಂಡೋಗಿ ಬಿಟ್ಟಿದ್ದಾರೆ. ಆದರೂ ಸೀರಿಯಸ್ಲಿ ಅದು ಚೆನ್ನಾಗಿತ್ತು ಗುರು, ನನಗೆ ವರ್ಕ್ ಆಯ್ತು ಅನಿಸ್ತು. ಆ್ಯಂಡ್ ಇಲ್ಲಿ ಬರೋ BGMs ಕೂಡ ಸೀನ್ಸ್ಗೆ ತಕ್ಕಂಗೆ ಇತ್ತು ಅಂತೀನಿ. ಕೆಲವೊಂದು ಕಡೆ BGMs ಅಂತೂ ಡಾಮಿನೇಟ್ ಮಾಡಿ ಹಾಕಿದ್ದಾವೆ ಅಂತೀನಿ. ಆ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀಡಿದ್ದಾರೆ GV ಪ್ರಕಾಶ್. ಹಾಗೆ ಅಜಿತ್ ಕುಮಾರ್ ಅವರಿಗೆ ಅಂತ ಬರೆದುಕೊಂಡಿರೋ ಸೀನ್ಸ್ ಹಾಗೆ ಡೈಲಾಗ್ಸ್, ಅದಕ್ಕೆ ಅವರ ಎನರ್ಜಿ ಸೇರಿ ಚಿಂದಿಯಾಗಿದೆ ಅಂತೀನಿ. ಆ್ಯಂಡ್ ಅವರ ಸೀನ್ಸ್ ಪ್ರೆಸೆಂಟ್ ಹಾಗೆ ಆ್ಯಂಡ್ ಅವರ ಲುಕ್ ಆ್ಯಂಡ್ ಶೇಡ್ಸ್ ಒಂದಕ್ಕಿಂತ ಇನ್ನೊಂದು ಅಲ್ಟಿಮೇಟ್ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ, ಸಿನಿಮಾದ ಸ್ಟೋರಿ ವೆರಿ ಸಿಂಪಲ್ ಆಗೋಯ್ತು ಅನಿಸ್ತು. ಮುಂದೆ ಏನಾಗುತ್ತೆ ಅಂತ ತುಂಬ ಆರಾಮಾಗಿ ಗೆಸ್ ಮಾಡ್ಬೋದಾಗಿತ್ತು. ಆ್ಯಂಡ್ ಸಿನಿಮಾದಲ್ಲಿ ಇನ್ನೂ ಸ್ವಲ್ಪ ವಿಲನ್ನ ಸ್ಟ್ರಾಂಗ್ ಆಗಿ ತೋರಿಸ್ಬೋದಾಗಿತ್ತು. ಸಿನಿಮಾ ಪೂರ್ತಿ ಹೀರೋನ ಡಾಮಿನೇಟ್ ಮಾಡಾಕ್ತಾನೆ, ವಿಲನ್ಗೆ ಡಾಮಿನೇಟ್ ಮಾಡೋಕ್ಕೆ ಎಲ್ಲೂ ಚಾನ್ಸೇ ಕೊಡೋದಿಲ್ಲ. ಆ್ಯಂಡ್ ಸಿನಿಮಾ ಪೂರ್ತಿ ಒನ್ ಮ್ಯಾನ್ ಶೋ ಆಗಿತ್ತು ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ ಅಂತೀನಿ. ಸಿನಿಮಾ ಮಾತ್ರ ನನಗಂತೂ ವರ್ಕ್ ಆಯಿತು ಅಂತೀನಿ. ನೀವೇನಾದರೂ ಏಕೆ ಅವರ ಫ್ಯಾನ್ ಆಗಿದ್ರೆ ನಿಮಗಂತೂ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅಂತೀನಿ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.